ನಾನು ನಿಮ್ಮ ಮಗ ಇದ್ದಂಗಿದ್ದೀನಿ. ನಾನು MLA ಅಲ್ಲ, ಮಿನಿಸ್ಟರ್ ಅಲ್ಲ, ಶಿವಲಾಲ್ ಮಹಾರಾಜ್ ಕಳ್ಸಿ ನಿಮ್ಮ ತನ ಹೋಗಿ ಅಂತ. ಕಲಬುರಗಿ ತಾಲೂಕಿನ ಪಾನೇಗಾನ್ವ ಗ್ರಾಮದ ಬಂಜಾರ ಸಮುದಾಯದ 3 ಯುವಕರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಹಿನ್ನೆಲೆ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಅಂತ್ಯ ಸಂಸ್ಕಾರಕ್ಕೆ ತಮ್ಮ ವೈಯಕ್ತಿಕ ಸಹಾಯಧನವನ್ನು ನೀಡಿ ಮಾನವೀಯತೆ ಮೆರೆದ ಅವರು ದುಃಖದಲ್ಲಿರುವ ಕುಟುಂಬಗಳೊಂದಿಗೆ ನಿಂತರು. ಅಪಘಾತದಲ್ಲಿ ಮೃತಪಟ್ಟ ಪ್ರತಿಯೊಬ್ಬರ ಕುಟುಂಬಕ್ಕೂ ರಾಜ್ಯ ಸರ್ಕಾರ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಬೇಕು ಎಂದು ಕೃಷ್ಣಾರೆಡ್ಡಿ ಒತ್ತಾಯಿಸಿದರು. ಅಪಘಾತಕ್ಕೆ ಕಾರಣವಾದ ವಾಹನವನ್ನು ಪತ್ತೆಹಚ್ಚಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಗೆ ಅವರು ಆಗ್ರಹಿಸಿದರು. ಈ ದುರ್ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಜನರು ಹಾಗೂ ವಿವಿಧ ಮುಖಂಡರು ಕೂಡ ಮೃತರ ಕುಟುಂಬಗಳಿಗೆ ನ್ಯಾಯ ದೊರಕಿಸಿಕೊಡುವಂತೆ ಒತ್ತಾಯಿಸಿದ್ದಾರೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಪಾಣೆಗಾಂವ್ ವಿಲೇಜ್, ಪಾಣೆಗಾಂವ್ ಅಂದರೆ ಒಂದು ನಮ್ಮ ಕ್ಷೇತ್ರದಲ್ಲಿ ಒಂದು ದೊಡ್ಡ ತಾಂಡ ಇದೆ ಅಲ್ಲಿ. ಮತ್ತು ಊರು ಭಾಳ ಒಳ್ಳೆ ಜನ ಅಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಜನ ದುಡಿದು ಮನೆ ನಡೆಸೋಂಥ ಜನ ಆ ಭಾಗದಾಗಿದ್ದಾರೆ ನಮ್ಮ ದಕ್ಷಿಣ ಮತಕ್ಷೇತ್ರದಾಗ. ನಿನ್ನೆ ರಾತ್ರಿ ಅಲ್ಲಿ ಒಂದು ದೊಡ್ಡ ಘಟನೆ, 3 ಯುವಕರು 2 ವೀಲರ್ ಮೇಲೆ ಆಕ್ಸಿಡೆಂಟ್ ಆಗಿದೆ. ಮತ್ತು ಯಾವ ಗಾಡಿದವ್ರು ಅವ್ರಿಗೆ ಆಕ್ಸಿಡೆಂಟ್ ಮಾಡಿ ಹೋಗಿದ್ದಾರೆ ಇನ್ನೋವರೆಗೂ ಗೊತ್ತಾಗಿಲ್ಲ. ಅದು ಈಗ ತಾನೇ ಪೋಸ್ಟ್ಮಾರ್ಟಮ್ನಲ್ಲಿ ರಾತ್ರಿ 2 ಗಂಟೆಗೆ ಇಲ್ಲಿ ಪೋಸ್ಟ್ಮಾರ್ಟಮ್ದಾಗ ತೊಗೊಂಡು ಬಂದಿದ್ದಾರೆ. ಅವ್ರ ಕುಟುಂಬದವರು FIR ಮಾಡೋಕ್ಕೆ ಹೋಗಿದ್ದಾರೆ, ತನಿಖೆ ಮಾಡ್ತಾಯಿದ್ದಾರೆ. ನಾನು ಕಮಿಷನರ್ ಸಾಹೇಬ್ರಿಗೆ ಮಾತಾಡ್ತೀನಿ, ಅದ್ರ ಮೇಲೆ ತನಿಖೆ ಆಗಬೇಕು. ಯಾಕಂದರೆ ಅವ್ರು 3 ಜೀವ ಹೋಗ್ಬೇಕಂದ್ರೆ ಆಕ್ಸಿಡೆಂಟ್ ಯಾವುದೋ ಟಿಪ್ಪರ್ ಲಾರಿ ಹೊಡೆದೋಗಿದೆಯಾ? ಯಾಕಂದರೆ ಆ ಭಾಗದಾಗ ಟಿಪ್ಪರ್ಗಳು ಭಾಳ ಓಡಾಡ್ತಾಯಿದೆ. 3 ಜನ ಬಿದ್ದು ಸ್ಪಾಟ್ ಡೆತ್ ಆಗ್ತಾರೆ ಅಂದರೆ ಎಲ್ಲೊಂದು ಕಡೆ ಸ್ವಲ್ಪ ಸಂಶಯ ನಮಗೆ ಬರ್ತಾಯಿದೆ. ಇದ್ರ ಮೇಲೆ ಮಾನ್ಯ ಕಮಿಷನರ್ ಸಾಹೇಬರು ತನಿಖೆ ಮಾಡಬೇಕು. ಇವತ್ತು ಆ ಕುಟುಂಬ ಸಣ್ಣ ಮಕ್ಕಳಿದೆ, ಅವರಿಗೆ ಆ ಮಕ್ಕಳಿಗೆ ನೋಡಿದ್ರೆ ನಮ್ಮ ಕಣ್ಣಾಗೂ ನೀರು ಬರ್ತಾಯಿದೆ. ಯಾಕಂದರೆ ಶಿವಲಾಲ್ ಮಹಾರಾಜ್ ಅವ್ರ ಕುಟುಂಬದವ್ರಿಗೆ ಆ ಶಕ್ತಿ ಕೊಡಬೇಕು. ಆ ಭಗವಂತಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ಅಷ್ಟು ಸಣ್ಣ ಮಕ್ಕಳಿಗೆ ಮುಂದೆ ಅವ್ರ ಜೀವನ ಒಳ್ಳೆ ರೀತಿಲಿ ಆಗಲಿ. ಯಾಕಂದರೆ ಪಾಪ ಅವರು ಅಳೋದು ನೋಡಿದ್ರೆ ಗೌಂಡಿ ಕೆಲ್ಸಕ್ಕೆ ಹೋಗ್ತಾರಂತ ತಾಯಿಂದೇವರು. ಇವತ್ತು ಅವರಿಗೆ ಇವತ್ತು ಮಣ್ಣಿಂದು ಕಾರ್ಯಕ್ರಮಗಳು ಏನೇನು ಅವರು ಫಾರ್ಮಾಲಿಟೀಸ್ ಮಾಡಬೇಕು ಅದನ್ನು ಮಾಡ್ಬೇಕಂದ್ರೆ ಅವತ್ತರಂಥ ಶಕ್ತಿ ಇಲ್ಲ. ಪಾಪ ದಿನ ಲೇಬರ್ ಕೆಲ್ಸಕ್ಕೆ ಹೋಗ್ತಾರೆ. ಇವತ್ತು ನಮ್ಮ ಕೈಲಿ ಏನು ಸಹಾಯ ಆಗಿದೆ ಸಹಾಯ ನಾನು ಮಾಡಿದ್ದೀನಿ. ನಾನು ಹೇಳ್ಕೋಸ್ ದೊಡ್ಡವನಲ್ಲ, ಯಾಕಂದರೆ ನಾನು ಕೊಡೋಷ್ಟು ದೊಡ್ಡವನಲ್ಲ. ನಾನು MLA ಅಲ್ಲ, ಮಂತ್ರಿ ಅಲ್ಲ. ಇವತ್ತು ಶಿವಲಾಲ್ ಮಹಾರಾಜ್ ಆಶೀರ್ವಾದ ನಮ್ಮ ಮೇಲಿದೆ. ಶಿವಲಾಲ್ ಮಹಾರಾಜರು ನಮ್ಗೆ ಕಳಿಸಿದ್ದಾರೆ, ಹೋಗಿ ಜನಾಂಗ ಸ್ವಲ್ಪ ನಮ್ಮ ಜನ ಅಲ್ಲಿದ್ದಾರಪ್ಪ, ಜರ ಹೋಗಿ ನೀ ಅವರಿಗೆ ಆರ್ಥಿಕ ಏನೇ ಸಹಾಯ ಮಾಡು ನಿನ್ನ ಕೈಲಿ ಅಂದಾಗ ನಾನು ಊರ ಮುಖಂಡರಿಗೆ ಎಲ್ಲರಿಗೆ ಕೇಳಿಕೊಂಡು, ಯಾಕಂದರೆ ಅಂಥ ಕಾರ್ಯಕ್ರಮ ಮಾಡಬೇಕಂದ್ರೆ ಯಾರೋ ಅಣ್ಣ ತಮ್ಮರು ಕಾಕದವ್ರು ಮಾಮದವ್ರು ಇರ್ತಾರೆ ಕುಟುಂಬದವರು. ಮತ್ತೆ ಯಾರು ತಪ್ಪು ತಿಳ್ಕೊಬೇಡ್ರಪ್ಪ ಅಂತ. ಯಾಕಂದರೆ ನಾನು ಅವ್ರ ಮನೆ ಮಗ ಇದ್ದಂಗೆ ಇದ್ದೀನಿ ಅಂತ ಹೇಳಿ ಆ ತಾಯಿಂದವ್ರಿಗೆ ಏನು ಒಪ್ಪಿಸ್ಬೇಕು ನಾನು ಒಪ್ಪಿಸಿದ್ದೀನಿ. ಅದೇನು ಒಪ್ಪಿಸಿದ್ದೀನಿ ನಾನು ಹೇಳಕ್ಕೆ ಹೋಗಲ್ಲ. ಊರ ಮುಖಂಡ್ರೆ ಎಲ್ಲ ಇಲ್ಲಣ್ಣ ಅವ್ರ ಬಡ ಪರಿಸ್ಥಿತಿ ಇದೆ ಅಂತ ನಮ್ಮೆಲ್ಲ ಹುಡುಗರು ಹೇಳಿದ್ರು. ಅಂದಾಗ ಮಾಡ್ದೋ ಇವತ್ತು ಘಟನೆ ಇವತ್ತು ನಮಗೆ ನಮ್ಮ ಕುಟುಂಬದವ್ರಿಗೆ ನಾವು ಕಳ್ಕೊಂಡಂಗೆ ಆಗಿದೆ. ಬೆಳಗ್ಗೆ ನಂಗೆ ರಾತ್ರಿ ಸುದ್ದಿ ಬಂತು, ಬೆಳಗ್ಗೆ ಇಲ್ಲಿ ತಂದ ಮೇಲೆ ನಾನು ಬಂದೀನಿ. ಆ ಪಾಣೆಗಾಂವ್ ರಸ್ತೆ ಮೊನ್ನೆ ತಾನೇ ಮಾಡಿದರು, ಪ್ರಾಪರ್ ಚೆನ್ನೈನಲ್ಲಿ ಆಗಿಲ್ಲ. ಗಿಡ ಕಂಟಿಗಳು ಬೆಳೆದು ಕ್ರಾಸ್ ಇದೆ ರೋಡ್, ಎದುರು ಯಾವ ಗಾಡಿಗಳು ಬರ್ತೋ ಅದು ಕಾಣಲ್ಲ. ಭಾಳಷ್ಟು ತೊಂದರೆಗಳಿದೆ. ಈಗ ತಾನೇ ಶಾಸಕರು ಬಂದು ಹೋಗಿದ್ದಾರೆ ಅಂತ ಹೇಳಿದ್ರು. ಇಲ್ಲಿನ ಶಾಸಕರು 3 ವರ್ಷ ಶಾಸಕರಾಗಿ ಅವ್ರು ಬಂದಾಗಿಂದು ನಮ್ಮ ದಕ್ಷಿಣ ಮತಕ್ಷೇತ್ರದಾಗ ಭಾಳಷ್ಟು ಹಗರಣಗಳು ಆಗ್ತಾಯಿದೆ, ಆಕ್ಸಿಡೆಂಟ್ಗಳು ಆಗ್ತಾಯಿದೆ, ರೋಡು ಅವು ಇವು ಎಲ್ಲ ಭಾಳಷ್ಟು. ಶಾಸಕರಿಗೆ ಅಂಥದ್ದೇ ಒಂದು ಫಂಡ್ ಅನ್ನೋದು, ಶಕ್ತಿ ಅನ್ನೋದು ಅವರಿಗೆ ಕಾನೂನು ಕೊಟ್ಟಿದೆ.
ಇವತ್ತು ಶಾಸಕರು ಯಾವುದನ್ನು ಘೋಷಣೆ ಮಾಡಿಲ್ಲ ಕುಟುಂಬದವ್ರಿಗೆ. ನಾಮಕೆ ವ್ಯವಸ್ಥೆ ಒಂದು ಶಾಸಕ ನಾನು ಬಂದಿನಿ ಅಂತ ಇಲ್ಲಿ ಶೋ ಪುಟಪ್ ಮಾಡಿ ಬಂದು ತೋರಿಸಿ ಹೋಗ್ಬಿಟ್ಟಿದ್ದಾರೆ. ಇವತ್ತು ನಾನು ಎಲ್ಲರಿಗೆ ಹೇಳಿದೆ, ವಕೀಲರಿಗೂ ನಾವು ಮಾತಾಡಿದ್ದು, ಆ ಹುಡುಗರಿಗೆ ಏನರ ಇನ್ಶೂರೆನ್ಸ್ ಏನರ ಸಿಗಂಗ ಪ್ರಯತ್ನ ಮಾಡಿರಿ, ಯಾಕಂದರೆ ವೆಹಿಕಲ್ ಮೇಲೆ ಇನ್ಶೂರೆನ್ಸ್ ಇದೆ, ಅವ್ರು ಟೂ ವೀಲರ್ ಮೇಲೆ ಅಂತ ಹೇಳ್ತಾ ಇದ್ರು ಅವ್ರ ಕುಟುಂಬದವರು. ಇವತ್ತು ವಕೀಲರವ್ರಿಗೆ ಮಾತಾಡಿ ಅವ್ರಿಗೂ ಜವಾಬ್ದಾರಿ ಕೊಟ್ಟಿದ್ದು ನಾವು, ಯಾಕಂದರೆ ಆ ಕುಟುಂಬದವ್ರ ಹತ್ರ ಆರ್ಥಿಕ ಪರಿಸ್ಥಿತಿ ಭಾಳ ಗಂಭೀರ ಇದೆ. ನಾವು ಕೇಸ್ ಜಗಳ ಮಾಡಿ ಪಾಪ ಸಣ್ಣ ಮಕ್ಕಳು ಸಲಾಗಾದರೆ ನಾವು ಸಣ್ಣ ಮಕ್ಕಳು 4 ವರ್ಷ 3 ವರ್ಷ 5 ವರ್ಷ ಮಕ್ಕಳು, ಆ ಮಕ್ಕಳ ಸಲಾಗಾದರೆ ನಾವು ಅವ್ರಿಗೆ ಆರ್ಥಿಕ ಸಹಾಯ ಆದಂಗೆ ಸರ್ಕಾರ ಕಡೆಯಿಂದ ಇನ್ಶೂರೆನ್ಸ್ ಕಡೆಯಿಂದ ನಾವು ಮಾಡಬೇಕಂತ ನಾವು ಪ್ರಯತ್ನ ಮಾಡ್ತಾಯಿದ್ದೆವು. ಇಲ್ಲಿದ್ದಂಥ ಶಾಸಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ದಕ್ಷಿಣ ಮತಕ್ಷೇತ್ರದಾಗ ನಾವು ಭೀ ಹಿಂದಕ್ಕೆ ಕಣಕ್ಕೆ ಇಳಿದು ಇದ್ರ ಮೇಲೆ ನಾನು ರಾಜಕೀಯ ಮಾಡ್ತಾಯಿಲ್ಲ. ಇವತ್ತು ದಕ್ಷಿಣ ಮತಕ್ಷೇತ್ರದ ಜನ ನಮ್ಮ ಕುಟುಂಬದವರು, ಇವತ್ತು ಯಾವ ಜಾತಿದವ್ರು ಇದ್ದರೆ ಭೀ ನಮ್ಮವ್ರವರು. ಇವತ್ತು ನಮ್ಮ ಕುಟುಂಬದವ್ರದಾಗ ಈ ಥರ ಆದರೆ ಶಾಸಕರೇ ತಾವು ಸ್ವಲ್ಪ ಇದ್ರ ಮೇಲೆ ಒಂದು ಮನುಷ್ಯತ್ವ ಅನ್ನೋದು, ಕರುಣೆ ಅನ್ನೋದು ಏನು ಇರುತ್ತೆ ಅಲ್ಲ, ಅದು ತೋರಿಸ್ಬೇಕಾಗುತ್ತೆ. ಯಾಕಂದರೆ ನಾಮಕೆ ವ್ಯವಸ್ಥೆ MLA ಅಂತ ಆಗಬಾರ್ದು. ತಾವು ಬಂದಿದ್ರಿ ಹಂಗೆ ಹೋಗಿರಿ, ಮುಂದಿನ ದಿನದಾಗ ನಿಮ್ಮ ಸರ್ಕಾರ ಕಡೆಯಿಂದ ಆ ಕುಟುಂಬದವ್ರಿಗೆ ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಇದು ನಂದೊಂದು ತಮಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದು ಮನವಿ, ಈ ಪಾಣೆಗಾಂವ್ ತಾಂಡಾದವ್ರ ಕಡೆಯಿಂದ ನಾನು ಮನವಿ ಮಾಡ್ತಾಯಿದ್ದೀನಿ, ಆ ಕುಟುಂಬದವ್ರಿಗೆ ಒಂದು 10 ಲಕ್ಷ ರೂಪಾಯಿ ತಾವು ಪರಿಹಾರ ಕೊಡಬೇಕು. ಮುಂದಿನ ದಿನದಾಗ ಮಕ್ಕಳ ಹೆಸರು ಮೇಲೆ ಡಿಪಾಸಿಟ್ ಮಾಡಿ ಎಲ್ಲ ಊರು ಹಿರಿಯರು, ಇಲ್ಲಿದ್ದಂಥ ಎಲ್ಲ ಹಿರಿಯರು ಯುವಕರು ಆ ಕುಟುಂಬದವ್ರಿಗೆ ಒಂದು ಡಿಪಾಸಿಟ್ ಮಾಡಿಸಿ ಆ ಕುಟುಂಬದವ್ರ ಪುಣ್ಯ ನಾವು ತೊಗೊಂಬಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಬಂದಿದ್ದು ರಾಜಕೀಯ ಮಾಡಕ್ಕೆ ನಾನು ಬಂದಿಲ್ಲ, ಒಂದು ಮನುಷ್ಯತ್ವ ಇಟ್ಕೊಂಡು ನಾನು ಬಂದಿದ್ದೀನಿ.